ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 20ನೇ ಪ್ರಶ್ನೆ, ಶ್ರಮ ವಿಭಜನೆಯ ಮಹತ್ವವೇನು ಅಂತ ಕೇಳಿದ್ದಾರೆ ಮಕ್ಕಳು. ಶ್ರಮ ವಿಭಜನೆ ಅಂತಂದ್ರೆ ಕೆಲಸದ ವಿಭಜನೆ ಅಲ್ವಾ? ಸೊ ಒಂದೊಂದು ಕೆಲಸವನ್ನ ಒಬ್ಬೊಬ್ಬರು ಮಾಡಿಕೊಂಡು ಹೋಗುವುದೇ ಶ್ರಮದ ವಿಭಜನೆ. ಸೊ ಇದರಿಂದಾಗಿ ಏನಾಗುತ್ತೆ, ಶ್ರಮ ವಿಭಜನೆಯಿಂದ ಉಂಟಾಗುವ ಆ ಒಂದು ಅನುಕೂಲತೆ ಅಥವಾ ಇದರ ಮಹತ್ವ ಏನು ಅಂತಂದ್ರೆ, ಶ್ರಮದ ದಕ್ಷತೆ ಮತ್ತು ಉತ್ಪಾದನೆಯ ಗುಣಮಟ್ಟ ಹೆಚ್ಚಿಸುತ್ತದೆ. ಶ್ರಮ ವಿಭಜನೆಯು ಶ್ರಮದ ದಕ್ಷತೆ ಮತ್ತು ಉತ್ಪಾದನೆಯ ಗುಣಮಟ್ಟವನ್ನ ಹೆಚ್ಚುತ್ತದೆ, ಹೆಚ್ಚಿನ ಲಾಭ ಗಳಿಸಲು ಸಹಾಯಕವಾಗಿದೆ. ಅದೇ ರೀತಿ ಸರಾಸರಿ ವೆಚ್ಚ ಕೂಡ ಇದರಿಂದ ಕಡಿಮೆ ಆಗತ್ತೆ. ಓಕೆ, ಉತ್ಪಾದನೆಯ ವೆಚ್ಚ ಕಡಿಮೆ ಆಗತ್ತೆ. ಸಂಶೋಧನೆ ಮತ್ತು ಅಭಿವೃದ್ಧಿಯು ಇದರಿಂದ ಸಾಧ್ಯ. ಯಾವುದರಿಂದ ಮಕ್ಕಳೇ? ಶ್ರಮದ ವಿಭಜನೆಯಿಂದ ಸಂಶೋಧನೆ ಮತ್ತು ಅಭಿವೃದ್ಧಿ ಸಾಧ್ಯ. ಸೊ ಇವೆಲ್ಲ ಶ್ರಮದ ವಿಭಜನೆಯ ಮಹತ್ವಗಳು. ಓಕೆನಾ? ಥ್ಯಾಂಕ್ ಯು.